ಪ್ರಚಾರದ ಒಂದು ಭಾಗ ಅದು ಅಷ್ಟೇ. ಕೇಸರಿ ಶಾಲೆಗಳನ್ನು ಹಾಕೊಂಡು ಹಾಸ್ಟೆಲ್ ಹುಡುಗರಿಗೆ ಕೇಸರಿ ಶಾಲೆ ಹಾಕೊಳ್ಳೋರು ಅವ್ರ ಆರೋಪ. ಯಾರು ಕೇಸರಿ ಶಾಲೆ ಹಾಕೊಳ್ಳೋರು? NSU ಏನೋದಲ್ಲ, ಕೇಸರಿ ಶಾಲೆ ನಮ್ಮ ವಿರುದ್ಧದ ಪಾರ್ಟಿ ಹಾಕೊಳ್ಳೋರು. ಸ್ವಲ್ಪ ಹಿಂದಕ್ಕೆ ಹಿಂಗೆ ಮುಂದೆ ಹೊರಟಾರೆ ಯುವಕರು ಎಲ್ಲ ನಾನು ಅತಿ ಹೇಳ್ತಿಲ್ಲ, ಹಿಡ್ಕೊಂಡು ಮತ್ತು ರಹಿತವಾದಂಥ ಆರೋಪಗಳು ಇಲ್ಲ ಸರ್. ಅದು ನೀತಿ ಸಂಹಿತೆ ಉಲ್ಲಂಘನೆ ಅಂತ ಪ್ರಕರಣ ದಾಖಲಾಗಿದೆ ಸರ್. ಇಲ್ಲಿ 5 ಜನ ಹುಡುಗರ ಮೇಲೆ ಸರ್. ವಿಜಯಣ್ಣ ಜಿಲ್ಲಾಧ್ಯಕ್ಷ ಮೇಲೆ ಅವರೇ ಕಳಿಸಿರ್ಬೇಕು ಬೇಕು ಅಂತ. ಇಲ್ಲ ಸರ್, ಅವರು ಹುಡುಗರು ಒಪ್ಕೊಂಡಿದ್ದಾರೆ ಸರ್. ನಾವು ವಿದ್ಯಾರ್ಥಿಗಳ ಜಾಗೃತಿ ಮೂಡಿಸ್ಲಿಕ್ಕೆ ಹೋಗಿದ್ವಿ ಅಂತ ಹೇಳಿದ್ದಾರೆ ಸರ್. ಬಟ್ ಅದರಲ್ಲಿ ಏನಾಗಿದೆ ಅಂದರೆ ಕರಪತ್ರದಲ್ಲಿ ಬಿಜೆಪಿ ವೋಟ್ ಹಾಕಿ ನೀವು ಜೈಲು ಸೇರಿಸ್ತೀರಿ ಅನ್ನೋ ಕರಪತ್ರದಲ್ಲಿ ಪ್ರಿಂಟ್ ಮಾಡಿಸಿ ಹಂಚಿದ್ದಾರೆ ಸರ್. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರ ಮೇಲೆ ಹಂಗೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಶೋಕ್ ಅವರು ಚುನಾವಣಾ ಅಧಿಕಾರಿಗಳು ದೂರು ಕೊಟ್ಟಿದ್ದಾರೆ. ಸರ್ಕಾರನೇ ಮಾಡಿಸಿದೆ ಕೊಡ್ಲಿ, ಏನಾದ್ರು ಕೊಡ್ಲಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಿಮ್ಮ ಪಕ್ಷ ಕಾನೂನು ರೀತಿ ಕ್ರಮ ತಗೊಳ್ಳಿ. ಬೇಡ ಅಂದವ್ರು ಸರ್ ಯಾರು ಆ ಥರ ಮಾಡಿದ್ದಾರೆ ಅವರು NSUI ಅಂತ ಒಪ್ಕೊಂಡಿದ್ದಾರೆ. NSUI ಕರಪತ್ರ ಹಂಚಿದೀವಿ ನಾವು ಅಂತ ಪ್ರಿಂಟ್ ಹಾಕ್ಯಾರ ಸರ್. ಜಿಲ್ಲಾಧ್ಯಕ್ಷರೇ ಪೊಲೀಸ್ ಸ್ಟೇಷನಲ್ಲಿ ಒಪ್ಕೊಂಡಿದ್ದಾರೆ ಸರ್. ಯಾರು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಲ್ಲಿ ಮಾತನಾಡಿದ್ದಾರೆ ಸರ್ ಅವರೇ, ಪೊಲೀಸರು ಮಾತನಾಡಿದ್ದಾರೆ. ಬೈಟ್ ಕೂಡ ಇದೆ. ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಕೇಳಿಲ್ಲ, ನಾನು ನೋಡಿಲ್ಲ ಅವ್ರು ಯಾರು. NSUI ವಿದ್ಯಾರ್ಥಿಗಳು ಏನೋ ಅಂತ ನನಗೆ ಗೊತ್ತಿಲ್ಲ. ಯಾರು ಸರ್ ಸರ್ ನಾವು ಯಾರು NSUI ಇಸ್ ನಾಟ್ ಎ ಫ್ಯಾಕ್ಟ್ ದಟ್ ಮೆಡಿಕಲ್ ಕಾಲೇಜ್ ಅವ್ರು ಯಾಕೆ ಕೊಡ್ಲಿಲ್ಲ? ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ. ಅವ್ರು ಯಾಕೆ ಕೊಡ್ಲಿಲ್ಲ? 4 ವರ್ಷ ಇದ್ರಲ್ಲ ಅವ್ರು ಯಾಕೆ ಗೌರ್ಮೆಂಟ್ ಚರಂತಿ ಮಟ್ಟ MLA ಇದ್ರು ಅದಕ್ಕೆ ಕೊಡ್ಲಿಲ್ಲ. ಅವರು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ನಡೆಸ್ತಾರೆ, ಅದಕ್ಕೋಸ್ಕರ ಕೊಡ್ಲಿಲ್ಲ. ಅದಕ್ಕೆ ಕೊಡ್ಲಿಲ್ವೇನ್ರಿ? ಅದು ಅವ್ರ ಗೌರ್ಮೆಂಟ್ ಇದ್ದ ಅವ್ರು ಏನು ತೀರ್ಮಾನ ಅವ್ರ ಗೌರ್ಮೆಂಟ್ ಇದ್ದ ಅವರೆಲ್ಲ ಏನು ತೀರ್ಮಾನ 4 ವರ್ಷ ಇದ್ರಲ್ಲಿ ಅಲ್ಲ ಸರ್. ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಿಲ್ಲ? ಬಾಗಲಕೋಟೆಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾಗಿತ್ತ ಬಿಡ್ಲ್ವಾ? ಅಗತ್ಯ ಇತ್ತು. ಅದನ್ನು ಕೊಡಿಸ್ತವ್ರು ಯಾರು? ಘೋಷಣೆ ಮಾಡಿದವ್ರು ನೀವು ಸರ್. ಘೋಷಣೆ ಮಾಡಿದವ್ರು ನೀವು ಸರ್. ನಾನು ಘೋಷಣೆ ಮಾಡಿದೆ, ಕೊಡಿಸ್ತವ್ರು ಯಾರು? ಪ್ರಯತ್ನ ಪಟ್ಟವರು HY ಮೇಟಿ ಅವರು. ಅದು ಈಗಲಲ್ಲ, 16-17 ಅಲ್ಲಿಂದ ಹಠ ಹಿಡ್ಕೊಂಡಿದ್ರು. 16-17 ಸರ್. ಈ ಪರಮೇಶ್ವರ್ ಅವರು ಇನ್ನೂ 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಲೀಡರ್ ಇರಬೇಕು, ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರು. ಹೈಕಮಾಂಡ್ ಪ್ರತಾಪ್ ಸಿಂಹ ಅವ್ರ ಮೇಲೆ ಅವಾಚ್ಯ ಶಬ್ದ ಸಂಸ್ಕೃತಿ ತೋರಿಸುತ್ತೆ. ಅವಾಚ್ಯ ಶಬ್ದಗಳನ್ನು ಬಳಸೋದು ಅವ್ರನ್ನೇ ಟೀಕೆ ಮಾಡಬೇಕು. ಸಂಸದೀಯ ಪದಗಳನ್ನು ಮಾತ್ರ ಬಳಸಬೇಕು, ಅಸಂಸದೀಯ ಪದಗಳನ್ನು ಬಳಸಬಾರದು. ಮಾಡಿದ್ರೆ ಅವರ ಸಂಸ್ಕೃತಿ ಹೀನ ಸಂಸ್ಕೃತಿ ಅಂತ ಗೊತ್ತಾಗುತ್ತೆ ಅಲ್ವಾ ಸರ್? ನೀವು ಸರ್ ಈಗ 5 ಬಾರಿ ನೀವು ಈ ಕ್ಷೇತ್ರಕ್ಕೆ ಮತಯಾಚನೆ ಮಾಡಕ್ಕೆ ಬಂದರೆ BJP ಅವರು ಟೀಕೆ ಮಾಡುವಂಥದ್ದಾಯಿತು. ಆದರೆ ಈಗ ಮಾಜಿ ಮುಖ್ಯಮಂತ್ರಿಗಳು ಬಂದು ಟೀಕಾಯಿ ಹುಟ್ಟಿದ್ದಾರೆ. 2 ದಿನ ಆಯ್ತು ಸರ್. ಅದಕ್ಕೆ ಅವರಿಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ನೀವು 2 ಕ್ಷೇತ್ರದಲ್ಲೇ ಎಲ್ಲ ಸಂಚಾರ ಮಾಡ್ಕೊಂಡ್ರಿ. ನಿಮಗೆ ಯಾವ ಥರ ಏನು ಅನಿಸ್ತದೆ? ಜನರ ಸ್ಪಂದನೆ ನಮ್ಮ ನಿರೀಕ್ಷೆಗೂ ಮೀರಿ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಾವು ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಲ್ಲ, ಇವು ಜನರನ್ನ ತಲುಪಿದ್ದಾವೆ. ಜನರಿಗೆ ಹಣ ಬಂದಿದೆ. 1,31,000 ಕೋಟಿ ಇಲ್ಲಿವರೆಗೆ ಅದೆಲ್ಲವೂ ಕೂಡ ತಲುಪಿದೆ ಅಂತಕ್ಕಂಥದ್ದು
ಎರಡೂ ಕ್ಷೇತ್ರದಲ್ಲಿ ಗೆಲ್ತೀವಿ. ಸರ್ ಬಾಗಲಕೋಟೆಯಲ್ಲಿ ಎಷ್ಟು ಅಂತರ ನಿರೀಕ್ಷೆ ಮಾಡ್ತೀರಿ ಸರ್? ಬಾಗಲಕೋಟೆಯಲ್ಲಿ ಎಷ್ಟು ಅಂತರ ನಿರೀಕ್ಷೆ? ನಿನ್ನೆ ಯಡಿಯೂರಪ್ಪನವರು 10,000 ಅಂತರದಿಂದ ಗೆಲ್ತಾರೆ ಅಂತ ಹೇಳಿದ್ದಾರೆ ಸರ್ ಯಡಿಯೂರಪ್ಪನವರು ಅವ್ರ ಪಕ್ಷದ ಶಾಸ್ತ್ರದಲ್ಲಿ ನಂಬಿಕೆನೂ ಇಲ್ಲ, ಶಾಸ್ತ್ರ ಹೇಳಕ್ ಬರೋದು ಇಲ್ಲ. ಆದರೆ ಕಂಫರ್ಟಬಲ್ ಆಗಿ ಗೆಲ್ತೀವಿ.